ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಸಿ ಸರ್ಕ್ಯೂಟ್ಸ್ ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಎ ಕಾಯಿಲ್ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ಆಫ್ 10 ಓಮ್ and a inductance of 0.2 Henry is connected to 100 volts 50 Hz frequency supply. Calculate the reactance of the coil, impedance ಮತ್ತೆ current ಮತ್ತೆ phase difference between the current and the voltage applied to the circuit. ಸೊ ನೀಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಸೊ ಇಲ್ಲಿ ಇಷ್ಟು ದೊಡ್ಡ ಕಾಣ್ತಾ ಇರ್ಬೋದು, ವೆರಿ ಈಸಿ ಪ್ರಾಬ್ಲಮ್. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸ್ಟೆಪ್ ನಂಬರ್ 1 ಏನು? ಸ್ಟೆಪ್ ನಂಬರ್ 1 ಅಲ್ಲಿ ನಾವು ಗಿವನ್ ಅನ್ನ ಬರಿಬೇಕು. ಸೊ ಗಿವನ್ ಬರೀದೇ ಇದ್ರೆ ಒಂದೊಂದ್ಸಲಿ ಮಾರ್ಕ್ಸ್ ಕಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಗಿವನ್ ಬರೆದ್ರೆ ಒಂದ್ ಸ್ವಲ್ಪ ಮಾರ್ಕ್ಸ್ ಆದ್ರೂ ಸಿಗುತ್ತೆ. ನಿಮಗೆ ಫುಲ್ ಮಾಡಕ್ ಬರದೇ ಇದ್ರು ಸ್ವಲ್ಪ ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಏನ್ ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಆಫ್ 10 ಓಮ್ ಅಂತ ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10 ಓಮ್ and an inductance of 0.2 Henry. So inductance L value is equal to 0.2 Henry. ಸೊ ಈಗ ನಮಗೇನು ಗೊತ್ತಾಯ್ತು, ಇಲ್ಲಿ ನೋಡಿ, ಇಲ್ಲಿ ಕಾಯಿಲ್ ಅಂತ ಏನಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು RL ಸರ್ಕ್ಯೂಟ್ ಅಂತ ನೀವು ಫಿಕ್ಸ್ ಆಗಬೇಕು, ಸರಿನಾ? ಅವ್ರೇನಾದ್ರೂ ಕಾಯಿಲ್ ಅಥವಾ ಚೋಕ್ ಕಾಯಿಲ್ ಈ ತರ ಏನಾದ್ರೂ ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ರೆ, ಕಾಯಿಲ್ ಅಂತ ಬಂತು ಅಂತಂದ್ರೆ ಅದು RL ಸರ್ಕ್ಯೂಟ್ ಅಂತ ಅರ್ಥ. RL ಅಂದ್ರೇನು? ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಇರುವಂತಹ ಸರ್ಕ್ಯೂಟ್. RC ಅಂತಂದ್ರೆ ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಇರುವಂತಹ ಸರ್ಕ್ಯೂಟ್. RLC ಅಂತಂದ್ರೆ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್ ಇರುವಂತಹ ಸರ್ಕ್ಯೂಟ್. ಆತರ ಏನಾದ್ರೂ ಕಾಯಿಲ್ ಬಂದ್ರೆ RL ಸರ್ಕ್ಯೂಟ್. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತು, ಇಂಡಕ್ಟೆನ್ಸ್ ವ್ಯಾಲ್ಯೂ ಗೊತ್ತಿದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 100 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವೋಲ್ಟೇಜ್ ವ್ಯಾಲ್ಯೂ ಈಸ್ 100 ವೋಲ್ಟ್ಸ್. ನೆಕ್ಸ್ಟ್ 50 ಹರ್ಟ್ಸ್ ಸಪ್ಲೈ. ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ? ರಿಯಾಕ್ಟೆನ್ಸ್ ಆಫ್ ದ ಕಾಯಿಲ್. ಸೊ ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಂಡಕ್ಟೆನ್ಸ್ ಇರೋದ್ರಿಂದ ಅದರ ರಿಯಾಕ್ಟೆನ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ರೀತಿ? XL. ಸೊ XL ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಪಿಡೆನ್ಸ್, ಸೊ ಇಂಪಿಡೆನ್ಸ್ Z ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ I ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಂಡ್ ದ ವೋಲ್ಟೇಜ್ ಅಂತಂದ್ರೆ 5 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ 4 ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಈಸಿ ಪ್ರಾಬ್ಲಮ್. ಸೊ ನೀಟಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೀವು ನೋಟ್ಸ್ ಬರ್ಕೋಬಹುದು, ಸರಿನಾ? ಎಸ್. ಸೊ ಈಗ ನಾನು XL ವ್ಯಾಲ್ಯೂನ ಫಸ್ಟ್ ಕಂಡುಹಿಡಿಬೇಕು. XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2πfL. ಗೊತ್ತಾಯ್ತಾ? XL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2πfL. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. XL ವ್ಯಾಲ್ಯೂ ವಿಲ್ ಬಿ 2 ಇಂಟು ಪೈ ಇಂಟು ಪೈಗೆ 3.14 ಅಥವಾ 22/7 ಆ ಥರ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಸರಿನಾ? ಸೊ ಪೈ ಅನ್ನ ನಾವು ಕ್ಯಾಲ್ಕುಲೇಟರ್ ಡೈರೆಕ್ಟ್ ಆಗಿ ಬರಿಬೇಕಾಗತ್ತೆ. ಸೊ ನಾನು ಬರಿಬೇಕಾಗತ್ತೆ. ನಾನು ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ? 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟು 50 ಇಂಟು ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿರೋದು? 0.2 ಹೆನ್ರಿ ಅಂತ ಕೊಟ್ಟಿದ್ದಾರೆ. ಸೊ 0.2 ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. ಯಾವ ರೀತಿ? ಫಸ್ಟ್ ನೋಡಿ, 2 ಇಂಟು ಪೈ ಅಲ್ವಾ? ಸೊ 2 ಇಂಟು ನೆಕ್ಸ್ಟ್ ಪೈ ಯಾವ ರೀತಿ ಬರ್ಸೋದು ಅಂತಂದ್ರೆ, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ. ಇಲ್ಲಿ ಕೆಳಗಡೆ EXP ಅಂತ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರೆದಿರ್ತಾರೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಪೈ ಬರುತ್ತೆ. ಯಾವ ರೀತಿ? ಫಸ್ಟ್ 2 ಬೇಕಲ್ವಾ? ಸೊ 2 ಇಂಟು ನೆಕ್ಸ್ಟ್ ಪೈ ಯಾವ ರೀತಿ ಬರ್ಸೋದು? ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಇರುತ್ತೆ, ಅದ್ರ ಮೇಲ್ಗಡೆ ಸಣ್ಣದಾಗಿ ಪೈ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನ ಒತ್ತಿದ್ರೆ ಪೈ ಬರುತ್ತೆ. ಇಂಟು 50 ಇಂಟು 0.2 ವ್ಯಾಲ್ಯೂ ಎಷ್ಟು ಬಂತು ನಮಗೆ? 62.83. ಸೊ XL ವ್ಯಾಲ್ಯೂ ಈಸ್ ಈಕ್ವಲ್ ಟು 62.83, ಸರಿನಾ? ಸೊ XL ವ್ಯಾಲ್ಯೂ ನಮಗೆ ಸಿಕ್ಕಿದೆ, ದಟ್ ಈಸ್ 62.83 ಓಮ್. ಸೊ ಓಮ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳ್ತಾ ಇರೋದು? ಇಂಪಿಡೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎರಡನೇ ಕ್ವಶನ್ ಏನು? ಇಂಪಿಡೆನ್ಸ್ Z ಇಂದ ಅಲ್ವಾ ರೆಪ್ರೆಸೆಂಟ್ ಮಾಡೋದು. ಸೊ ಇಂಪಿಡೆನ್ಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಯಾವ ಒಂದು ಸರ್ಕ್ಯೂಟ್ ಅಂತ, ಸರಿನಾ? ಇಲ್ಲಿ RL ಸರ್ಕ್ಯೂಟ್ ಆಗಿರೋದ್ರಿಂದ ನಮ್ಗೆ ಇಂಪಿಡೆನ್ಸ್ ಏನು? R² ಪ್ಲಸ್ XL² ಆಗಿರುತ್ತೆ, ಸರಿನಾ? ಇಂಪಿಡೆನ್ಸ್ ಫಾರ್ ದ RL ಸರ್ಕ್ಯೂಟ್ ಆರ್ ಕಾಯಿಲ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R² ಪ್ಲಸ್ XL². ಸೊ ಇವಾಗ Z ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ R ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? ದಟ್ ಈಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 10. ಸೊ 10² ಪ್ಲಸ್ XL². XL ವ್ಯಾಲ್ಯೂ ಏನಂತ ಇದೆ? XL ವ್ಯಾಲ್ಯೂ ಈಗ ತಾನೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, 62.83 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡೋಣ. ಸುಮ್ಮನೆ ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಹಾಕಿ. 10 ಹೋಲ್ ಪವರ್ 2 ಅಂತಂದ್ರೆ 10² ಪ್ಲಸ್ 62.83 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? Z ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 4047.6089. ಸೊ ಇದಷ್ಟು ಕೂಡ ರೂಟ್ ಒಳಗಡೆ ಹಾಕೋಣ. ರೂಟ್ ಆಫ್ 4047.6089.
ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಝಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 63.62 ಸರಿನಾ, 63.62 ಓಮ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದಕ್ಕೂ ಕೂಡ ನಾವು ಓಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಮೂರನೇ ಕ್ವಶನ್ ಏನು, ಕರೆಂಟ್. ಸೊ ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ಗೊತ್ತಾಯ್ತಾ, ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 100 ವೋಲ್ಟ್ಸ್ ಅಂತ. ಸೊ 100 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ 63.62. ಸೊ 100 ವೋಲ್ಟ್ ಡಿವೈಡೆಡ್ ಬೈ 63.62 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ಕರೆಂಟ್ ಈಸ್ 1.57 ಆಂಪಿಯರ್. ಸೊ ಕರೆಂಟ್ ವ್ಯಾಲ್ಯೂ ಕೂಡ ನನಗೆ ಸಿಕ್ಕಿದೆ, ದಟ್ ಈಸ್ 1.57 ಆಂಪಿಯರ್. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಫೈ ವ್ಯಾಲ್ಯೂ ಅಂತಂದ್ರೆ ಫೇಸ್ ಡಿಫರೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಫೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ತೋರಿಸ್ತೀನಿ ನೋಡಿ. ಫೈ ವ್ಯಾಲ್ಯೂ, ಸೊ ಫೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ವೋಲ್ಟ್ ಡಿವೈಡೆಡ್ ಬೈ ಆರ್. ಸರಿನಾ, ಏನೋ tan ಇನ್ವರ್ಸ್ ಆಫ್ XL, ಇಲ್ಲಿ ನಮಗೆ ಇಂಡಕ್ಟೆನ್ಸ್ ಅಲ್ವಾ ಇರೋದು, ಸೊ XL ವೋಲ್ಟ್ ಡಿವೈಡೆಡ್ ಬೈ ಆರ್ ಆಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫೈ ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ XL ವ್ಯಾಲ್ಯೂ ನಮಗೆ ಏನು ಸಿಕ್ಕಿತ್ತು, 62.83 ವೋಲ್ಟ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ನಮ್ಗೆ ಅವರು, 10 ಓಮ್ ರೆಸಿಸ್ಟೆನ್ಸ್. ಸೊ ವೋಲ್ಟ್ ಡಿವೈಡೆಡ್ ಬೈ 10. ಸೊ 62.83 ವೋಲ್ಟ್ ಡಿವೈಡೆಡ್ ಬೈ 10 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 6.283. ಸೊ 5 ವಿಲ್ ಬಿ ಈಕ್ವಲ್ ಟು tan ಇನ್ವರ್ಸ್ ಆಫ್ 6.283. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್ ನೋಡಿ. ಇಲ್ಲಿ ಟ್ಯಾನ್ ಇನ್ವರ್ಸ್ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ, ಇಲ್ಲಿ ಟ್ಯಾನ್ ಅಂತ ಇರುತ್ತೆ ಅದನ್ನ ಒತ್ತಿದ್ರೆ ಟ್ಯಾನ್ ಇನ್ವರ್ಸ್ ಬಂದ್ಬಿಡುತ್ತೆ. ಸರಿನಾ, ಏನೋ ಶಿಫ್ಟ್ ಅನ್ನ ಒತ್ತಬೇಕು, ಟ್ಯಾನ್ ಅನ್ನ ಒತ್ತಬೇಕು. ಸೊ ಅವಾಗ ಟ್ಯಾನ್ ಇನ್ವರ್ಸ್ ಬಂತು. ವ್ಯಾಲ್ಯೂ ಎಷ್ಟಾಗುತ್ತೆ, 6.283 ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ವ್ಯಾಲ್ಯೂ ಬಂತು ನಮಗೆ. ಸೊ ಫೈ ವ್ಯಾಲ್ಯೂ, ಫೈ ವಿಲ್ ಬಿ ಈಕ್ವಲ್ ಟು 80.95. ಸೊ ಇಷ್ಟನ್ನ ಬರೆದ್ರೆ ಸಾಕು. ನೋಡಿ, ಅವ್ರು ಏನೇನು ಕ್ವಶನ್ ಅನ್ನ ಕೇಳಿದ್ರು ಅದಷ್ಟಕ್ಕೂ ಕೂಡ ನೀಟಾಗಿ ನಾವು ತೋರಿಸ್ತಾ ಹೋಗಿದೀವಿ. ಸೊ ಫಸ್ಟ್ ಏನ್ ಕೇಳಿದ್ರು, ರಿಯಾಕ್ಟೆನ್ಸ್ ಆಫ್ ದ ಕಾಯಿಲ್ ಅನ್ನ ಕೇಳಿದ್ರು. ರಿಯಾಕ್ಟೆನ್ಸ್ ಅಂತ ಬಂದಾಗ RL ಸರ್ಕ್ಯೂಟ್ ಆಗಿದ್ರೆ XL ಅನ್ನ ಕಂಡುಹಿಡಿಬೇಕು. ಅದೇ ಏನಾದ್ರೂ ಕೂಡ RC ಅಂದ್ರೆ ಕೆಪಾಸಿಟರ್ ಸರ್ಕ್ಯೂಟ್ ಆಗಿದ್ರೆ, ರೆಸಿಸ್ಟರ್ ಕೆಪಾಸಿಟರ್ ಸರ್ಕ್ಯೂಟ್ ಆಗಿದ್ದಿದ್ರೆ ನಾವೇನ್ ಕಂಡುಹಿಡಿಬೇಕಿತ್ತು, XC ವ್ಯಾಲ್ಯೂನ ಕಂಡುಹಿಡಿಬೇಕಿತ್ತು. ಸರಿನಾ, ಸೊ XL ಅನ್ನ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಇಂಪಿಡೆನ್ಸ್ ಅನ್ನ ಕೇಳಿದ್ರು. ಸೊ ಇಂಪಿಡೆನ್ಸ್ ಅನ್ನ ನಾವು ವ್ಯಾಲ್ಯೂ ಈ ಒಂದು ಫಾರ್ಮೆಟ್ ಅಲ್ಲಿ ಕಂಡುಹಿಡ್ಕೊಂಡಿದ್ವಿ. ಏನಾದ್ರೂ ಕೂಡ ಅವರು RC ಸರ್ಕ್ಯೂಟ್ ಅನ್ನ ಕೇಳಿದಿದ್ರೆ ಇಲ್ಲಿ XC ಅಂತ ಯೂಸ್ ಮಾಡಿದಿದ್ರೆ ವ್ಯಾಲ್ಯೂ ಬರ್ತಿತ್ತು. ನೆಕ್ಸ್ಟ್ ಕರೆಂಟ್ ಅನ್ನ ಯಾವ ರೀತಿ ಕಂಡಿದ್ದೀವಿ, ವಿ ಡಿವೈಡೆಡ್ ಬೈ ಝಡ್ ಇಂಪಿಡೆನ್ಸ್. ಸೊ ಫೋರ್ತ್ ಒನ್ ಏನು, ಫೈ ಆಂಗಲ್ ಅಂತ ಅಂದ್ರೆ ಏನಿಲ್ಲ, ಕರೆಂಟ್ ಮತ್ತೆ ವೋಲ್ಟೇಜ್ ಏನು ಅಪ್ಲೈ ಮಾಡಿರ್ತೀವಲ್ಲ ಅದರ ಮಧ್ಯೆ ಇರುವಂತ ಫೇಸ್ ಆಂಗಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನ ಯಾವ ರೀತಿ, ಟ್ಯಾನ್ ಇನ್ವರ್ಸ್ ಆಫ್ XL ಬೈ ಆರ್. ಸೊ ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತಾ ಇರ್ತೀನಿ ನಿಮಗೆ ಆದಷ್ಟು ಈಸಿಯಾಗಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.